ಏನಂತ ಹೇಳಿದರೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿವಿ. ಚಿಕನ್ ತಿನ್ನೋದು ಅಂತ ಹೇಳಿದ್ರೆ ಸಂಡೇ ಅಂತೂ ಭಾಳ ಮಜಾ ರೀ. ಸಂಡೇ ಚಿಕನ್ ತಿನ್ನಿಲ್ಲ ಅಂದರೆ ಯಾವ ಥರ ರೀ. ನಾನ್ ವೆಜ್ ಅಂತೂ ಇರಲೇಬೇಕಾ. ಆ್ಯಂಡ್ ನಾನ್ ವೆಜ್ ಒಳಗೆ ವೆರೈಟಿ ತಿನ್ಬೇಕಂದ್ರೆ ಸ್ವಲ್ಪ ಬಾಯಿ ಒಳಗಿಂದ ಹೊಲಿಸೋಬೇಕಂದ್ರೆ ನಾನ್ ವೆಜ್ ತಿನ್ನಬೇಕು ಅನಿಸ್ತೈತಿ. ಆ್ಯಂಡ್ ಸೋಯಾ ಸಾಸ್ ಹಾಕಿದ್ವಿ. ಆ್ಯಂಡ್ ಬೇಕಂದ್ರೆ ಆಪ್ಷನಲ್ ಆಗಿ ನೀವು ಟೊಮೆಟೊ ಸಾಸ್ನು ಹಾಕ್ಕೋಬೋದು ಇಫ್ ಇನ್ ಕೇಸ್ ನಿಮಗೆ ನೀಡ್ ಇತ್ತಂದ್ರೆ. ಬೇಕಂದ್ರೆ ಟೇಸ್ಟಿಗೆ ನಾವು ಹಾಕ್ಕೊಂಡಿಲ್ಲ. ಆ್ಯಂಡ್ ನಾವು ಹಾಫ್ ಕೆ ಜಿ ಚಿಕನ್ ತೊಗೊಂಡಿವಿ. ಹಾಫ್ ಕೆ ಜಿ ಚಿಕನ್ ಕಂಪ್ಲೀಟಾಗಿ ಇದ್ರೊಳಗೆ ಹಾಕಿ ಕಂಪ್ಲೀಟ್ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇದು ಕಂಪ್ಲೀಟಾಗಿ ಚಲೋ ತಂಗೆ ಬೇಯಬೇಕು ರೀ. ಆ್ಯಕ್ಚುಲಿ ಬೇಯ್ತಂದ್ರೆ ಕಂಪ್ಲೀಟ್ ಎಲ್ಲ ಒಳಗಡೆ ಎಲ್ಲ ಸೇರಿಕೊಂಡು ಚಲೋ ಟೇಸ್ಟ್ ಬರ್ತೈತಿ. ಚಪಾತಿ ಜೊತೆ, ರೊಟ್ಟಿ ಜೊತೆ ಆ್ಯಂಡ್ ಇವನ್ ಮೋರ್ ಪರೋಟ ಜೊತೆನೂ ತಿನ್ಬೋದು. ಆ್ಯಂಡ್ ಬ್ಯಾಚುಲರ್ಸ್ ಎಲ್ಲ ಭಾಳ ಟ್ರೈ ಮಾಡ್ಕೋರಿ. ಬಿಕಾಸ್ ರೂಮೆಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ಲ, ಸೊ ಅಲ್ಲೇ ಈ ಥರ ಈಸಿ ರೆಸಿಪಿ ಒಳಗೆ ಜಸ್ಟ್ ಮೇಲೆ ಕೊತ್ತಂಬರಿ ಹಾಕ್ಕೊಂಡೀನಿ. ಈಸಿ ರೆಸಿಪಿ ಒಳಗೆ ಈ ಥರ ಮಾಡ್ಕೊಂಡು ತಿನ್ನೋದ್ರೊಳಗೆ ಟೇಸ್ಟ್ ಚಲೋ ಇರ್ತೈತಿ. ಚಪಾತಿ ಜೊತೆ, ರೊಟ್ಟಿ ಜೊತೆ ಏನಾದರೂ ತಿನ್ಕೋಬೋದು. ಸೊ ಹಾಸ್ಟೆಲ್ ಹುಡುಗರು, ಹುಡುಗಿಯರು ಆ್ಯಂಡ್ ಬ್ಯಾಚುಲರ್ಸ್ ಎಲ್ಲ ಇರ್ತಿರಲ್ಲ, ಏನೋ ನೀವು ಮನೆಯೊಳಗೆ ಇಲ್ಲ ಹೊರಗಡೆ ಇದ್ದೀರಾ ಅಂದರೆ ಈ ಥರ ಒಂದು ಚಿಕನ್ ರೆಸಿಪಿ ಟ್ರೈ ಮಾಡಿ ನೋಡಿ.